ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಹರಿ ಓಂ ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. CS ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲರಿಗೂ ಶೇರ್ ಮಾಡಿ. 2025ನೇ ಇಸವಿ ಮಾರ್ಚ್ ತಿಂಗಳಲ್ಲಿ ಕುಂಭರಾಶಿಯವರಿಗೆ ಆಗುವ ಫಲಗಳ ಬಗ್ಗೆ ಒಂದು ವಿಚಾರವನ್ನು ಮಾಡೋಣ. ಕುಂಭರಾಶಿಯವರು ಈ ತಿಂಗಳಲ್ಲಿ ಧರ್ಮ ವಿಚಾರವನ್ನು ಮಾಡ್ತೀರಿ. ನೋಡಿ, ಈ ಧರ್ಮದ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದೇ ಕಮ್ಮಿ, ಆದರೆ ಈ ತಿಂಗಳಲ್ಲಿ ಧರ್ಮದ ವಿಚಾರವನ್ನು ಮಾಡ್ತೀರಿ. ಮತ್ತು ಉದ್ಯೋಗದಲ್ಲಿ ಗೌರವ ಇರ್ತದೆ, ಹೆಚ್ಚಾಗ್ತದೆ. ನಿಮಗೆ ಜವಾಬ್ದಾರಿಗಳು ಸಹ ಹೆಚ್ಚಾಗುವಂಥ ಚಾನ್ಸಸ್ ಜಾಸ್ತಿ ಇದೆ. ಶ್ರೇಷ್ಠವಾಗಿ ಗೌರವಗಳನ್ನು ಸಂಪಾದನೆ ಮಾಡ್ತೀರಿ. ಆದರೆ ಏನೇ ಕಷ್ಟ ಬಿದ್ದರೂ ಕೈಗೆ ಬಂದದ್ದು ಬಾಯಿಗೆ ಬರೋದಿಲ್ಲ. ಎಚ್ಚರವಾಗಿ ಕೆಲಸವನ್ನು ಮಾಡಿ. ತಂದೆ ಆರೋಗ್ಯದಲ್ಲಿ ಸಮಸ್ಯೆ ಕಾಣಿಸ್ತದೆ, ತಂದೆಯ ಬಗ್ಗೆ ಹುಷಾರವನ್ನು ನೋಡಿಕೊಡ್ರಿ. ಪತ್ನಿ ಪುತ್ರರಿಗೆ ನಿಮ್ಮಿಂದ ಬಹಳ ಅನುಕೂಲವಾಗುವಂಥ ಯೋಗ. ಪತ್ನಿ ಹೆಸರಲ್ಲಿ ಮಕ್ಕಳ ಹೆಸರಲ್ಲಿ ಆಸ್ತಿಗಳು ಬೇಕಾದಷ್ಟು ಮಾಡಿಕೊಡ್ತೀರ. ನೀವು ಏನು ಕೇಳೋ ತಕ್ಕೊಳ್ಳುವಂಥ ಯೋಗ ಚೆನ್ನಾಗಿದೆ. ಕೆಲವು ಸಲ ಸುಮ್ಮನೆ ವಿಪರೀತ ಖರ್ಚು ಮಾಡ್ತೀರ. ನೀವು ಕೆಲಸ ನೋಡೋದೇ ಇಲ್ಲ, ಸುಮ್ಮನೆ ಖರ್ಚು ಮಾಡಾಕ್ಬಿಡ್ತೀರಿ. ಕುಟುಂಬದಲ್ಲಿ ಏನೋ ಒಂದು ಚಿಂತೆನೂ ಇರ್ತದೆ. ನಿಮಗೆ ಹುಷಾರಾಗಿರಬೇಕು. ಆರೋಗ್ಯ ವಿಚಾರದಲ್ಲಿ ಕಣ್ಣಿಗೆ ಸ್ವಲ್ಪ ತೊಂದರೆಗಳಾಗ್ತದೆ. ಕಣ್ಣಿನ ವಿಚಾರದಲ್ಲಿ ಭಾಳ ಎಚ್ಚರವನ್ನು ವಹಿಸ್ಕೋಬೇಕಾಗ್ತದೆ. ಮತ್ತು ಶಿಕ್ಷಣ, ಯಾರು ವಿದ್ಯಾರ್ಥಿಗಳಿದ್ರೆ ಅವರಿಗೆ ಸ್ವಲ್ಪ ಅರ್ಧಂಬರ್ಧವಾಗುವಂಥ ಚಾನ್ಸಸ್ ಜಾಸ್ತಿ. ವಿದ್ಯಾರ್ಥಿಗಳಿಗೆ ಸರಿಯಾಗಿ ಪೂರ್ಣ ವಿದ್ಯೆ ಆಗುವ ಚಾನ್ಸಸ್ ಭಾಳ ಕಡಿಮೆ. ತಂದೆ ಮಕ್ಕಳಲ್ಲಿ ಈ ತಿಂಗಳಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಹೆಚ್ಚಾಗ್ತದೆ. ಭಾಳ ಕುಂಭರಾಶಿಯವರು ಅಪ್ಪ ಮಕ್ಕಳ ಜಗಳಾಡೋದು, ಅದು ಬೇಡ ಇದು ಬೇಡ, ಹಾಗೆ ಭಿನ್ನಾಭಿಪ್ರಾಯ ಅಂತೀವಿ, ಅದು ಹೆಚ್ಚಾಗ್ತದೆ. ಮತ್ತು ಒಳ್ಳೆಯ ಅಧಿಕಾರ ಹಾಗೂ ಹಣವಂತನಾಗುವಂಥ ಯೋಗ ಚೆನ್ನಾಗಿದೆ. ದುಡ್ಡು ಬರ್ತದೆ, ಯೋಗ ಚೆನ್ನಾಗಿದೆ. ಮನಸ್ಸಲ್ಲಿ ಏನೋ ಒಂಥರ ಚಿಂತೆಗಳಿರ್ತದೆ ಈ ತಿಂಗಳಲ್ಲಿ ಇದೆ. ಮತ್ತು ಭೋಜನದಲ್ಲಿ ಹೆಚ್ಚು ಆಸಕ್ತಿ, ಹೆಚ್ಚು ಊಟ ಮಾಡುವಂತಹದ್ದು ಭಾಳ ವಿಶಿಷ್ಟ. ಊಟ ಅಂದರೆ ಹೊರಟೋಗೋದು ಮಾಡ್ಬೋದೇನು ತೊಂದರೆ ಇಲ್ಲ. ಹಾಗೂ ನೀವು ಎಷ್ಟೇ ಊಟ ಮಾಡಿದ್ರೂ ಪ್ರಾಬ್ಲಮ್ಮೇ ಆಗೋಲ್ಲ. ಜಠರಾಗ್ದಿ ಜೋರಾಗಿದೆ ನಿಮಗೆ. ಆ ಜಠರಾಗ್ದಿ ಅಂದರೆ ಚೆನ್ನಾಗಿ ಏನು ಊಟ ಮಾಡಿದ್ರೆ ಅಷ್ಟು ಕರಗತ್ತೆ, ಯಾವರಿಗೂ ತೊಂದರೆ ಬರೋಲ್ಲ. ಸ್ತ್ರೀಯರಿಗೆ ಸ್ವಲ್ಪ ರಕ್ತಸ್ರಾವಗಳಾಗುವಂಥ ಚಾನ್ಸಸ್. ಕುಂಭರಾಶಿಯವರು ಭಾಳ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಹೆಣ್ಮಕ್ಳು ಮತ್ತು ಗರ್ಭಕೋಶ ತೊಂದರೆಗಳಾಗುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ. ಸಂತಾನಕ್ಕೂ ತೊಂದರೆಗಳಾಗುವ ಚಾನ್ಸ್ ಜಾಸ್ತಿ ಇದೆ. ಅಂದರೆ ಕುಂಭರಾಶಿಯವರು ಮಾರ್ಚ್ ತಿಂಗಳಲ್ಲಿ ಗರ್ಭಿಣಿಯರು ಹೆಚ್ಚು ಕೇರ್ಫುಲ್ಲಾಗಿರಬೇಕು, ಗಮನವನ್ನು ಕೊಟ್ಟು ನಡ್ಕೋಬೇಕು. ಹೆಂಗಂದಂಗೆ ರೆಫ್ಯೂಸ್ ಮಾಡ್ಕೋಬಾರ್ದು ಬಾಡಿನ. ಮತ್ತು ಕುಂಭರಾಶಿಯವರಿಗೆ ಡಾಕ್ಟರ್ ಹಾಗೂ ನ್ಯಾಯಾಲಯ ಕೆಲಸ ಮಾಡುವಂಥವರಿಗೆ ಧನಲಾಭಗಳು ಭಾಳ ಚೆನ್ನಾಗಿದೆ. ಯಾರು ಡಾಕ್ಟರ್ಗಳಿದ್ದೀರಾ, ಯಾರು ಲಾಯರ್ಸ್ ಇದ್ದೀರಾ, ಅವರೆಲ್ಲರಿಗೂ ಸಹ ಒಂದು ಲಾಭ ಚೆನ್ನಾಗ್ತದೆ. ಮತ್ತು ನ್ಯಾಯಾಲಯದ ಕೆಲಸ ಮಾಡೋದು, ಲಾಯರ್ ಅಂತಲ್ಲ, ನ್ಯಾಯಾಧೀಶರು ಆಗ್ಬೋದು, ವರ್ಕ್ ಮಾಡೋರು ಆಗ್ಬೋದು, ಅಸಿಸ್ಟೆಂಟ್ ಕ್ಲರ್ಕ್ಗಳಾಗ್ಬೋದು, ಆಫೀಸರ್ಸ್ ಆಗ್ಬೋದು, ಎಲ್ಲ ನ್ಯಾಯಾಲಯದ ಕೆಲಸ ಮಾಡುವಂಥ ಎಲ್ಲರಿಗೂ ಸಹ ಲಾಭ ಚೆನ್ನಾಗಿದೆ. ಸೋದರಿಯರ ಜೊತೆ ಭಿನ್ನಾಭಿಪ್ರಾಯ ಹೆಚ್ಚಾಗ್ತವೆ. ಆದಷ್ಟು ಅಲ್ಲಿ ರಫ್ ಮಾಡ್ಕೋಬೇಡಿ. ಮಿತ್ರರು ನಿಮ್ಮ ಮೇಲೆ ವಿಶ್ವಾಸ ಮಾಡೋದಿಲ್ಲ, ನಿಮ್ಮನ್ನು ಬಹಳ ನಂಬೋದಿಲ್ಲ, ಹಾಗೂ ನಿಮಗೆ ಮೋಸ ಮಾಡುವಂಥ ಚಾನ್ಸಸ್ ಜಾಸ್ತಿ ಇದೆ ಮಾರ್ಚ್ ತಿಂಗಳಲ್ಲಿ. ಹಾಗಾಗಿ ಮಿತ್ರರ ಜೊತೆ ಭಾಳ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕಾಗ್ತದೆ. ನೀವು ಯಾರಿಗೆ ಮಿತ್ರರಿಗಾಗಲಿ ಬಂಧುಗಳಿಗಾಗಲಿ ಯಾರಿಗೆ ಏನೇ ಸಹಾಯ ಮಾಡಿದ್ರು ಈ ತಿಂಗಳಲ್ಲಿ ನಿಮಗೆ ಕೆಟ್ಟ ಹೆಸರು ಬರೋದಂತೂ ಖಂಡಿತವಾಗಿರ್ತದೆ. ಯಾರಿಗಾದ್ರೂ ಸಹಾಯ ಮಾಡಿ ಧರ್ಮ ಕೊಟ್ಟನಂತ ಬೈತಾರೆ. ಏನೋ ಒಂದು ಕೆಟ್ಟ ಹೆಸರು ಕೊಟ್ಟೆ ನಿಮಗೆ ಮುಂದಕ್ಕೆ ಹೋಗೋದು. ಹಾಗಾಗಿ ದಾನ ಧರ್ಮ ಮಾಡಬೇಕಾದ್ರೆ ನೋಡಿಕೊಂಡು ಅವರಿಗೆ ಯೋಗ್ಯತಾನುಸಾರ ದಾನವನ್ನು ಮಾಡೋದು ಭಾಳ ಒಳ್ಳೆಯದು. ಮತ್ತು ವಿದ್ಯೆಯಲ್ಲಿ ಆಸಕ್ತಿ ಕಡಿಮೆ, ಓದ್ತಾ ಇಲ್ಲ ಹುಡುಗರು, ಸ್ವಲ್ಪ ಕಷ್ಟ ಬಿದ್ದು ಓದಬೇಕು ಕುಂಭರಾಶಿ ಹುಡುಗರು. ಮತ್ತು ವ್ಯವಹಾರಗಳಲ್ಲಿ ಸಿಕ್ಕುಗಳಾಗುವಂಥ ಚಾನ್ಸಸ್ ಎದುರಾಗ್ತದೆ. ಹಾಗೆ ಹೊಸ ಕೆಲಸ ಮಾಡಬೇಕಾದ್ರೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಮತ್ತು ಇವಾಗೇನು ನೀವು ತಗೊಳ್ಳಿಲ್ಲ ಎಚ್ಚರಿಕೆ ಅಂದರೆ ಮುಂದೆ ಇದರಿಂದ ಭಾಳ ತೊಂದರೆಗಳನ್ನು ಅನುಭವಿಸ್ಬೇಕಾಗ್ತದೆ. ಹಾಗಾಗಿ ಹೆಚ್ಚು ಗಮನ ಕೊಡಿ. ಆಸ್ತಿ ಸಂಪಾದನೆಗೆ ಪ್ರಯತ್ನ ಮಾಡ್ತೀರಿ, ಯಶಸ್ಸು ಆಗೇ ಆಗ್ತದೆ. ಒಂದು ಮನೆ ತೊಗೋಬೇಕು, ಒಂದು ಸೈಟ್ ತೊಗೋಬೇಕು, ಜಮೀನು ತೊಗೋಬೇಕು, ಬಂಗಾರ ತೊಗೋಬೇಕು ಅಂದರೆ ಅದನ್ನು ಸಾಧನೆ ಮಾಡೇ ಮಾಡ್ತೀರಿ. ನೀವು ಮಾರ್ಚ್ ತಿಂಗಳಲ್ಲಿ ಮಾಡಿ ಯಶಸ್ಸಾಗ್ತದೆ. ಮತ್ತು ಹೊಸ ಉದ್ಯೋಗಗಳು ಲಭಿಸುವಂಥ ಯೋಗ ಚೆನ್ನಾಗಿದೆ, ಮಾಡ್ಬೋದು. ನೀವು ಹೆಚ್ಚು ತಿಂದು ಕುಡಿದು ಮಜಾ ಮಾಡುವಂತಹ ಯೋಗ ಚೆನ್ನಾಗಿದೆ. ಈ ತಿಂಗಳು ಸಿಕ್ಕಾಪಟ್ಟೆ ಊಟ ತಿಂಡಿ ಮಜಾ ಮಾಡುವಂತಹದ್ದು, ಶೋಕಿ ಮಾಡುವಂತಹದ್ದು ಬೇಕಾದಷ್ಟಿದೆ. ಮತ್ತು ಚೆನ್ನಾಗಿದೆ ನನ್ನ ಜೀವನ ಅಂತ ಕಲ್ತಿದ್ದೀರಿ ನೀವು. ಹಿಂಗೆ ಎಂಜಾಯ್ ಮಾಡಬೇಕು ಜೀವನದಲ್ಲಿ ಅಂತ ಮಾಡ್ತೀರಿ. ಮಾಡಿ ಏನು ತೊಂದರೆ ಇಲ್ಲ ಅದರಲ್ಲಿ. ಮತ್ತು ನಾನಾ ರೀತಿಯ ಹಣವನ್ನು ಸಂಪಾದನೆ ಹಂಗೆ ಮಾಡ್ತೀರಿ. ನೀವೆಲ್ಲ ನಾನಾ ರೀತಿ ಮಾಡ್ತಾರೆ, ಎಲ್ಲೆಲ್ಲೋ ಯಾವ ರೀತಿಯಲ್ಲೂ ಸಂಪಾದನೆ ಮಾಡ್ತೀರಿ. ಬಟ್ ಹಣ ಬಂದೇ ಬರ್ತದೆ. ಮತ್ತು ಒಂದೇ ಸಂಪಾದನೆ ನಂಬ್ಕೊಂಡು ನೀವು ಯಾರು ಇರೋದಿಲ್ಲ. ನಾನಾ ರೀತಿ ಸಂಪಾದನೆ ಕೈ ಹಾಕೋದ್ರಿಂದ
ಹಣ ಸಂಪಾದನೆಯೂ ಸಹ ಚೆನ್ನಾಗಿದೆ ಕುಂಭರಾಶಿಯವರಿಗೆ ಮಾರ್ಚ್ ತಿಂಗಳಲ್ಲಿ. ಹಾಗಾಗಿ ನೀವು ಈ ತಿಂಗಳಿನ ಬುಧ ಚೆನ್ನಾಗಿರಲ್ಲ. ಸೊ ಬುಧ ನೀಚ ಸ್ಥಾನ ಕೂತಿರ್ತಾನೆ ಕುಂಭರಾಶಿಯವರಿಗೆ. ಸರಿಯಾಗಿ ಮಾತಾಡಬೇಕು, ಮೋಸದ ಮಾತಾಡೋಕ್ಕೆ ಹೋಗಬಾರ್ದು, ವಂಚನೆ ಮಾಡೋಕ್ಕೆ ಹೋಗಬಾರ್ದು. ಅರ್ಥ ಆಯ್ತಾ? ಸರ್ಕಾರಕ್ಕೆ ಮೋಸ ಮಾಡಬಾರ್ದು, ಧರ್ಮದವರು ಮೋಸ ಮಾಡೋಕ್ಕೆ ಹೋಗಬಾರ್ದು, ಸ್ತ್ರೀಯರಿಗೆ ಮೋಸ ಮಾಡೋಕ್ಕೆ ಹೋಗಬಾರ್ದು. ಯಾಕೆ ಇವೆಲ್ಲ ನಿಮ್ಮ ಗ್ರಹಗಳನ್ನು ಕೂತೀವಿ. ಹಾಗಾಗಿ ಇವೆಲ್ಲವನ್ನು ಮಾಡಿದ್ರೆ ಧರ್ಮ ರೀತಿಯವರಿಗೆ ದೇವರು ನಿಮಗೆ ಕೊಟ್ಟಿದ್ದಷ್ಟು ಕೊಡ್ತಾನೆ ಅಷ್ಟು ತೊಗೊಂಡು ಕೆಲಸ ಕಾರ್ಯ ಮಾಡಿರಿ, ಭಾಳ ಅನುಕೂಲವಾಗ್ತದೆ. ಹಾಗೂ ತಪ್ಪದೆ ಬುಧ ಶಾಂತಿಯನ್ನು ಮಾಡ್ಕೊಳ್ಳಿ. ಬುಧ ಶಾಂತಿ ಮಾಡಿದ್ರೆ ಬರಬೇಕಾದ ದುಡ್ಡುಗಳೆಲ್ಲ ಬರ್ತದೆ, ಇಲ್ಲ ಬರೋಣೇ ಇಲ್ಲ, ದುಡ್ಡುಗಳು ಬರೋದಿಲ್ಲ ನಿಮಗೆಲ್ಲ. ಹಾಗಾಗಿ ಬುಧ ಶಾಂತಿ ಹೇಗೆ ಮಾಡಬೇಕು ಅಂದರೆ ಹೆಸರುಬೇಳೆ ದಾನ ಕೊಡುವಂಥದ್ದು ಬಹಳ ಉತ್ತಮ ಫಲ. ಮತ್ತು ವಿಷ್ಣು ಸಹಸ್ರನಾಮವನ್ನು ಹೆಚ್ಚು ಪಾರಾಯಣ ಮಾಡಬೇಕು. ಯಾರು ಮಾಡ್ತೀವಿ ಕುಂಭರಾಶಿಯವರು ಅವರಿಗೆ ಶುಭಫಲ ಚೆನ್ನಾಗಿರ್ತದೆ. ನಮಸ್ಕಾರಗಳು.